ಈಗ ಉಗ್ರ ಉಮರ್ ಕುಟುಂಬ ಪೊಲೀಸರ ವಶಕ್ಕೆ. ಉಗ್ರ ಉಮರ್ ತಂದೆ ಪುಲ್ವಾಮಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತಂದೆಯನ್ನ. ಬೆಳಗ್ಗೆ ಉಗ್ರ ಉಮರ್ ತಾಯಿ ಸಹೋದರರನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಇದು ಕೇವಲ ವಿಚಾರದಲ್ಲಿ. ಉಗ್ರ ಉಮರ್ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಇದ್ದಾರೆ ಕುಟುಂಬದವರು. 2 ತಿಂಗಳಾಯಿತು ಬಂದು ಮನೆಗೆ. ದೆಹಲಿಯಲ್ಲೇ ಉಮರ್ ವಾಸ ಇದ್ದ ಅಂತ ಅವರ ಕುಟುಂಬ ಈಗ ಹೇಳ್ತಾ ಇದೆ. ಬಟ್ ವಶಕ್ಕೆ ಪಡೆದು ವಿಚಾರಣೆಯನ್ನಂತೂ ಮಾಡ್ತಾರೆ. ಆಮೇಲೆ ಮನೆಯಲ್ಲೇ ತಲಾಶ್ ಮಾಡ್ತಾರೆ. ಇವನಿಗೆ ಸಂಬಂಧಪಟ್ಟ ವಸ್ತುಗಳೇನಾದರೂ ಸಿಗುತ್ತಾ ಅಂತ ನೋಡ್ತಾರೆ. ಮೊಬೈಲ್, ಲ್ಯಾಪ್ಟಾಪ್, ಮತ್ತಿನ್ನೇನಾದರೂ ಪುಸ್ತಕಗಳು, ಇನ್ಯಾವುದಾದ್ರೂ ಡೈರಿ, ಏನಾದರೂ ಲಿಂಕ್ ಇದೆಯಾ, ಇವರು ಸಂವಹನ ಯಾವ ರೀತಿ ಮಾಡ್ತಾಯಿದ್ರು, ಹೀಗೆ ವಶಕ್ಕೆ ಅಂತಂದರೆ ಅದನ್ನು ಅರೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ವಿಚಾರಣೆಗೋಸ್ಕರ ವಶಕ್ಕೆ ಪಡೆದಿರ್ತಾರೆ. ಎಷ್ಟೋ ಕೇಸ್ಗಳಲ್ಲಿ ತಂದೆ ತಾಯಿಗೆ ಮಕ್ಕಳು ಏನು ಕೆಲಸ ಮಾಡ್ತಿದ್ದಾರೆ ಅಂತಲೇ ಗೊತ್ತಿರಲ್ಲ, ಅಷ್ಟು ರಹಸ್ಯ ಕಾಪಾಡ್ಕೊಂಡಿರ್ತಾರೆ. ಈತ ಒಬ್ಬ ಟೆರರ್ ಆ್ಯಕ್ಟಿವಿಸ್ಟ್ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ವಿಚಾರಣೆಯನ್ನಂತೂ ಮಾಡಲೇಬೇಕಲ್ಲ, ಮಾಹಿತಿ ಪಡಿಲೇಬೇಕು. ಸೊ ಫರೀದಾಬಾದ್ನಲ್ಲಿ ಉಗ್ರರ ಬಾಂಬ್ ಫ್ಯಾಕ್ಟ್ರಿ ಇತ್ತು ಅಂತ ಉಗ್ರರ ಜಾಡು ಬೆನ್ನತ್ತಿದ ಪೊಲೀಸರಿಗೆ ಸ್ಫೋಟಕ ಸುಳಿವು ಸಿಕ್ಕಿದೆ. ಅಮೋನಿಯಂ ನೈಟ್ರೇಟ್ ಇದ್ದ ಗೋಡೌನ್ ಒಂದು ಪತ್ತೆಯಾಗಿದೆಯಂತೆ ಇವಾಗ ಫರೀದಾಬಾದ್ನಲ್ಲಿ. ಸೊ ಉಗ್ರ ಡಾಕ್ಟರ್ ಉಮರ್ ನಿರ್ಮಿಸಿದ್ದ ಬಾಂಬ್ ಫ್ಯಾಕ್ಟ್ರಿ ಅದು ಫರೀದಾಬಾದ್ನ ಫತೇಪುರ್ ಗ್ರಾಮದ ಹಳೆ ಮನೆಯಲ್ಲಿ ಸ್ಫೋಟಕಗಳನ್ನು ಸಂಗ್ರಹಿಸಿ ಇಟ್ಟಿದ್ದ. ದೌಜ್ ಫತೇಪುರ್ ದಗಾ ಗ್ರಾಮದಲ್ಲಿ ಮನೆ ಬಾಡಿಗೆ ಪಡೆದಿದ್ದ ಉಮರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಫರೀದಾಬಾದ್ನಲ್ಲಿ ಬಾಂಬ್ ಫ್ಯಾಕ್ಟ್ರಿ, ಅದಕ್ಕೆ ನಾನು ಆಗಿಂದ ಹೇಳ್ತಾ ಇರೋದು, ಇವ್ರಿಗೆ ಇಷ್ಟೊಂದು ಸ್ಫೋಟಕಗಳು ಸಿಕ್ಕಿದ್ದಾದರೂ ಎಲ್ಲಿಂದ? ಒಂದು ಯಾವುದೋ ಸಂಘಟನೆ ಸಪ್ಲೈ ಮಾಡಿರಬೇಕು, ಅಥವಾ ಖುದ್ದು ಇವರು ತುಂಬ ಟೈಮ್ ತಗೊಂಡು ಎಲ್ಲವನ್ನ ಇವರೇ ತಯಾರು ಮಾಡಿರಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ 2800 kg ಸ್ಫೋಟಕ ಒಂದು ಕಡೆ ವಶಪಡಿಸ್ಕೊಂಡಿದ್ದಾರೆ. ನಿನ್ನೆ ಇಲ್ಲೊಂದು ಸ್ಫೋಟ ಆಗಿದೆ. ಈ ಭಾರೀ ಪ್ರಮಾಣದ ಸ್ಫೋಟಕಗಳು ಇವ್ರಿಗೆ ಸಿಗ್ತಾ ಇದ್ದಿದ್ದು ಎಲ್ಲಿಂದ? ಇದೇ ಪ್ರಶ್ನೆ ಬರ್ತಾ ಇರೋದು. ಯಾವುದೋ ಸಂಘಟನೆ ಸಪ್ಲೈ ಮಾಡಿರಬೇಕು ಅಥವಾ ಇವರೇ ತಯಾರು ಮಾಡಿರಬೇಕು, ಅದಕ್ಕೆ ಇವಾಗ ಉತ್ತರ ಸಿಗ್ತಾ ಅಂತ. ಅರವಿಂದ್, ನೋಡಿ, ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಉತ್ತರವನ್ನು ಹೇಳಬೇಕಾದಂಥವನು ಕೂಡ ಈಗ ಸದ್ಯಕ್ಕಿಲ್ಲ. ನೋಡಿ, ಉಮರ್ ಇದರೆಲ್ಲರ ನೇತೃತ್ವವನ್ನು ವಹಿಸ್ಕೊಂಡಿದ್ದ. ದೊಡ್ಡ ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟನ್ನು ಸ್ಟಾಕ್ ಮಾಡಿಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಈ ಹಿಂದೆ ಫರೀದಾಬಾದಲ್ಲಿ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ವೈದ್ಯರ ಒಂದು ಲಾಕರ್ನಲ್ಲಿ ಸುಮಾರು 2900 kgಯಷ್ಟು ಅಮೋನಿಯಂ ಅಂದರೆ ಕಚ್ಚಾ ಬಾಂಬ್ಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಕಚ್ಚಾ ಸಾಮಗ್ರಿಗಳ ರೀತಿಯಾದಂಥ ಕೆಲವೊಂದಿಷ್ಟು ಕೆಮಿಕಲ್ಗಳು ಸಿಕ್ಕಿತ್ತು. ಅದಾದ ಬಳಿಕ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿತ್ತು. ದೆಹಲಿಯ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ವರದಿಗಳು ಹೇಳ್ತಾ ಇರುವಂಥದ್ದು ಇಲ್ಲೂ ಕೂಡ ಅಮೋನಿಯಂ ನೈಟ್ರೇಟ್ ಅನ್ನು ಬಳಸ್ಕೊಳ್ಳಲಾಗಿತ್ತು. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಸಾಧನಗಳನ್ನು ಬಳಸ್ಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಬಂದಿದ್ವು. ಈಗ ಅದರ ಬೆನ್ನಲ್ಲೇ ಫರೀದಾಬಾದ್ನ ಫತೇಪುರ್ನಲ್ಲಿ ಒಂದು ಗೋದಾಮ್ನಲ್ಲೂ ಕೂಡ ದೊಡ್ಡ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಇರುವಂಥದ್ದು ಕೂಡ ಪತ್ತೆ ಆಗಿರುವಂಥದ್ದು. ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೆ ಕಾರಣ ಏನು ಅಂದ್ರೆ, ಇನ್ನೂ ದೊಡ್ಡ ಪ್ರಮಾಣದ ಸಂಚನ್ನ ಇವರು ರೂಪಿಸಿದ್ರ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟ್ ಯಾಕೆ ತಯಾರಿ ಮಾಡಿ ಇಟ್ಕೊಂಡಿದ್ರು, ಮತ್ತೆ ಅದನ್ನ ಸ್ಟಾಕ್ ಮಾಡಿ ಯಾಕೆ ಇಟ್ಕೊಂಡಿದ್ರು? ಕೇವಲ ದೆಹಲಿ ಮಾತ್ರ ಟಾರ್ಗೆಟ್ ಆಗಿತ್ತಾ ಅಥವಾ ಬೇರೆ ಬೇರೆ ಪ್ರದೇಶಗಳು ಕೂಡ ಇವರಿಗೆ ಟಾರ್ಗೆಟ್ ಆಗಿದ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂಥದ್ದು. ಈಗ ಸದ್ಯಕ್ಕೆ ಉಮರ್ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಇತರೆ ವೈದ್ಯರಿದ್ದಾರೆ ಅಥವಾ ಶಂಕಿತ ಭಯೋತ್ಪಾದಕರಿದ್ದಾರೆ, ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಇದಕ್ಕೆ ಪೂರಕವಾಗಿ ಪತ್ತೆಯಾಗುವಂತ ಸಾಧ್ಯತೆಗಳಿದಾವೆ. ಮಾಹಿತಿಗಳು ಸಿಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದರೆ ಬಹುದೊಡ್ಡ ಪ್ರಶ್ನೆ, ಇವರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟ್ ಎಲ್ಲಿಂದ ಪೂರೈಕೆ ಆಗ್ತಾ ಇತ್ತು? ಮತ್ತೆ AK-47, AK-56 ಮತ್ತೆ ಜೀವಂತ ಗುಂಡುಗಳು, ಹೀಗೆ ಸಾಕಷ್ಟು ಶಸ್ತ್ರಾಸ್ತ್ರಗಳು ಕೂಡ ಇವರಿಗೆ ಸಿಕ್ಕಿದಾವೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಎಲ್ಲಿಂದ ಪೂರೈಕೆ ಆಗ್ತಿತ್ತು ಅನ್ನುವಂತ ಪ್ರಶ್ನೆಗಳು ಕೂಡ ಬರುತ್ತೆ. ಸೊ ಇವ್ರಿಗೆ ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆಯ ನೇರ ಸಂಪರ್ಕ ಇತ್ತ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಇದು ಹುಟ್ಟು ಹಾಕುತ್ತೆ. ಆ ಪ್ರಶ್ನೆಗಳನ್ನ ಉಟ್ಕೊಂಡು ಈಗ ತನಿಖೆಯನ್ನು ಕೂಡ ತೀವ್ರಗೊಳಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರವಿಂದ್.